ನಮಸ್ಕಾರ ವೀಕ್ಷಕರೇ, 11 ವಿಲಸ್ ಟಿವಿಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಾನು ಶುಕ್ರ ಯಾಕೆ ಒಂದು ಮೀನ ರಾಶಿಯಲ್ಲಿ ಉಚ್ಚ ಆಗ್ತಾನೆ, ಕನ್ಯಾ ರಾಶಿಯಲ್ಲಿ ನೀಚ ಆಗ್ತಾನೆ, ಯಾವ ಒಂದು ಗ್ರಹಗಳ ಮನಸ್ಥಿತಿ ಪರಿಸ್ಥಿತಿ ಆ ಒಂದು ಸ್ಥಾನಗಳಿಗೆ ಉಚ್ಚ ನೀಚ ಆಗೋದಕ್ಕೆ ಅವ್ರಿಗೆ ಸಹಕಾರಿಯಾಗತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಶುಕ್ರ ಯಾಕೆ ಮೀನ ರಾಶಿಯಲ್ಲಿ ಉಚ್ಚ ಆಗುತ್ತೆ ಅಂತ ನೋಡೋಕೆ ಹೋಗೋಣ. ಇಲ್ಲಿ ಶುಕ್ರ ಅನ್ನೋನು ನಾನು ನಿಮಗೆ ಮುಂಚೆನೂ ಹಲವಾರು ಸತಿ ಹೇಳಿದ್ದೀನಿ, ಒಬ್ಬ ಶ್ರೀಮಂತ ವ್ಯಾಪಾರಿ ಅಂತ ಲೆಕ್ಕ ಬರುತ್ತೆ. ಅದ್ರ ಜೊತೆಗೆ ಅವನೊಬ್ಬ ಶಿಷ್ಯ, ಗುರುವಿನ ಶಿಷ್ಯ. ಅಂದರೆ ನಾವು ಪುರಾಣಗಳಲ್ಲಿ ನೋಡೋಕ್ಕೆ ಹೋದಾಗ ಗುರುವಿಗೆ ಇಬ್ಬರು ಶಿಷ್ಯ ಅಂದರು. ಬುಧ ಅವನ ಮಗನ ಸಮಾನ ಆದರೂ ಕೂಡ ಬುಧನು ಕೂಡ ಗುರುವಿನ ಶಿಷ್ಯ, ಹಾಗೂ ಶುಕ್ರ ಕೂಡ ಗುರುವಿನ ಶಿಷ್ಯ ಅಂತ ಹೇಳ್ತಾರೆ. ಇಲ್ಲಿ ಶುಕ್ರನಿಗೆ ಕಲಿಯೋ ಆಸಕ್ತಿ ತುಂಬ. ಅಂದರೆ ಅವನೊಂಥರ ಟಾಪರ್. ನೀವು ಯಾವಾಗಲೂ ಕೂಡ ವ್ಯಾಪಾರಿಗಳನ್ನು ನೋಡಿ ಅಥವಾ ಶ್ರೀಮಂತರನ್ನ ನೋಡಿ, ಅವರು ದುಡ್ಡು ಬರುತ್ತೆ ಅದನ್ನು ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಹೆಂಗೆ, ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಹೆಂಗೆ, ದುಡ್ಡನ್ನು ಯಾವ ಥರ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ನಿರಂತರವಾಗಿ ಒಂಥರ ಕಲಿತಾನೆ ಇರ್ತಾರೆ. ಏನೋ ಒಂದು ಹಾಡು ಕಲಿಯೋದಿರಲಿ, ಡ್ಯಾನ್ಸ್ ಕಲಿಯೋದಿರಲಿ, ಈ ಥರ ಏನಾದರೂ ಸಂಬಂಧಪಟ್ಟಂಗೆ ಒಟ್ಟಿನಲ್ಲಿ ಅವ್ರಿಗೆ ಕಂಟಿನ್ಯೂಸ್ ಲರ್ನಿಂಗ್ ಅನ್ನೋದು ಅದೊಂಥರ ವರ. ಅವರ ಶ್ರೀಮಂತಿಕೆಯನ್ನು ಕಾಪಾಡ್ಕೊಳ್ಳೋದೇ ಥ್ರೂ ಕಂಟಿನ್ಯೂಸ್ ಲರ್ನಿಂಗ್. ಏನೇ ವಿಚಾರನಾದರೂ ಆಯಿತು ಕಂಟಿನ್ಯೂಸ್ ಆಗಿ ಕಲಿಯೋದಕ್ಕೆ ಇಷ್ಟಪಡ್ತಾರೆ. ಇಲ್ಲಿ ಶುಕ್ರನಿಗೂ ಕೂಡ ಅದೇ ಹ್ಯಾಬಿಟ್ ಇದೆ. ಅವನು ವಿದ್ಯೆ ಕಲಿಯೋದಕ್ಕೆ ಯಾವತ್ತೂ ಇಲ್ಲ ಅಂತನಲ್ಲ, ಅವನಿಗೆ ಆ್ಯಕ್ಟಿಂಗು, ಡ್ಯಾನ್ಸಿಂಗು, ಸಿಂಗಿಂಗು ಇದೆಲ್ಲ ತುಂಬ ಇಷ್ಟ. ಇದೆಲ್ಲದಕ್ಕೂ ಗುರು ಒಂದು ಮೂಲ ಅಧಿಪತಿ. ಅದೆಲ್ಲ ಅಂಶಗಳು ಶುಕ್ರನದ್ದೇ ಆದರೂ ಶುಕ್ರನಿಗೆ ಅಂಶಗಳನ್ನು ಕೊಟ್ಟಿರೋದು, ಆ ವಿದ್ಯೆಗಳನ್ನು ಕಲಿಸಿರೋದು ನಮ್ಮ ಪುರಾಣಗಳ ಪ್ರಕಾರ ಗುರು ಅಂದರೆ ಬೃಹಸ್ಪತಿ. ಗ್ರಹಗಳಲ್ಲಿ ಬೃಹಸ್ಪತಿ ಅದೆಲ್ಲದನ್ನು ಕೂಡ ಶುಕ್ರನಿಗೆ ಧಾರೆ ಎಳೆದಿದೆ. ಈ ಥರ ಇರುವಂಥ ಶುಕ್ರನಿಗೆ ಮೀನರಾಶಿ ಅನ್ನೋದು ಪರ್ಫೆಕ್ಟ್ ಸ್ಪಾಟ್. ಮೀನರಾಶಿ ಗುರುಕುಲ ಅಂತ ನಿಮಗೆ ಬುಧನ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಹೇಳಿದ್ದೀನಿ. ಧನುರ್ರಾಶಿ ಕೂಡ ಗುರುವಿನ ಸ್ವಂತ ಮನೆಯೇ, ಆದರೆ ಅಲ್ಲಿ ಅವರು ಒಂಥರ ಧರ್ಮಗುರುಗಳು, ಸನ್ಯಾಸಿ, ಗುರು ಆ ಥರ ಲೆಕ್ಕಕ್ಕೆ ಇದ್ದರೆ ಗುರು ಬೃಹಸ್ಪತಿ. ಈ ಒಂದು ಮೀನರಾಶಿಯಲ್ಲಿ ಅವರೊಂದು ಸ್ವಲ್ಪ ಮೇಷ್ಟ್ರು, ಹೆಡ್ ಮಾಸ್ಟ್ರು ಅಥವಾ ಒಂದು ನಮಗೆ ಏನಾದ್ರು ವಿದ್ಯೆ ಕಲಿಸ್ಕೊಡುವಂಥ ಗುರುಗಳು ಈ ಥರ ಲೆಕ್ಕಕ್ಕಿರ್ತಾರೆ. ಹಂಗಾಗಿ ಮೀನರಾಶಿನ ನಾವು ಗುರುಕುಲ ಅಂತ ಅಂತೀವಿ. ಮತ್ತಿನ್ನೇನು ನಿಮಗೆ ಅರ್ಥ ಆಗಿರಬೇಕು. ಸೊ ಒಬ್ಬ ಟಾಪರು, ಒಬೀಡಿಯೆಂಟು, ಗುರುವಿನ ಸೇವೆ ಮಾಡೋದಕ್ಕೆ ಇಷ್ಟಪಡೋವಂಥ ಸ್ಟೂಡೆಂಟು ಇರೋದಕ್ಕೆ ಪರ್ಫೆಕ್ಟ್ ಸ್ಪಾಟ್ ಅಂತ ಅಂದರೆ ಅದು ಅವನ ಒಂದು ಗುರುಕುಲ. ಸೊ ಮೀನರಾಶಿ ಇಸ್ ದ ಪರ್ಫೆಕ್ಟ್ ಸ್ಪಾಟ್. ನೀವೇ ಅಂದ್ಕೊಳ್ಳಿ, ಯೋಚನೆ ಮಾಡಿ. ಈಗ ನೀವು ನಿಮ್ಮ ಮನೇಲಿರ್ತೀರ, ಓದ್ಕೊಳ್ಳೋ ಅಂತ ಅಂದರೆ ನಿಮ್ಮ ಅಪ್ಪ ಅಮ್ಮ ಆಮೇಲೆ ಓದ್ತೀನಿ ನನಗೆಲ್ಲ ಗೊತ್ತು ಅಂತ ಸುಮ್ಮನಾಗ್ಬಿಡ್ತೀರ. ಸ್ಕೂಲಲ್ಲಿ ಟೀಚರ್ ಎಬ್ಬಿಸಿ ಇದು ಓದೋ ಅಂತ ಅಂದರೆ ಆನ್ ಸ್ಪಾಟ್ ಓದೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀರ. ಹಂಗೆ ಇಲ್ಲಿ ಕೂಡ ಶುಕ್ರ ಗುರುವಿನ ಸ್ಥಾನದಲ್ಲಿದ್ದಾಗ ತುಂಬ ಒಬೀಡಿಯೆಂಟ್ ಆಗಿರ್ತಾನೆ. ಯಾವುದೇ ಥರ ಒಂಥರ ಹೆಚ್ಚು ಕಮ್ಮಿ, ಶುಕ್ರನ ಸೈಡ್ ಎಫೆಕ್ಟ್ಸು ತುಂಬ ಇದೆ. ಆ ಥರ ಸೈಡ್ ಎಫೆಕ್ಟ್ಸ್ ಏನೂ ಕೊಡೋಕ್ಕೆ ಹೋಗಲ್ಲ. ಅದ್ರ ಬಗ್ಗೆ ನಾನು ಇನ್ನೊಂದು ವೀಡಿಯೋ ಯಾವಾಗಾದರೂ ಮಾಡ್ತೀನಿ. ಶುಕ್ರ ಮೀನರಾಶಿಯಲ್ಲಿ ಸೈಡ್ ಎಫೆಕ್ಟ್ಸ್ ಏನು ಕೊಡೋಕ್ಕೆ ಹೋಗಲ್ಲ. ತುಂಬ ಒಬೀಡಿಯೆಂಟಾಗಿ ಒಳ್ಳೊಳ್ಳೆ ಫಲಗಳನ್ನು ಏನು ಕೊಡಬೇಕು ಅದನ್ನು ತುಂಬ ಚೆನ್ನಾಗಿ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇನ್ನು ಕನ್ಯಾ ರಾಶಿಯಲ್ಲಿ ಯಾಕೆ ನೀಚ ಆಗುತ್ತೆ ಅಂತ ನೋಡೋದಕ್ಕೆ ಹೋದರೆ, ಕನ್ಯಾ ರಾಶಿ ಏನಿದೆ ಅದು ಬುಧನ ಸ್ವಂತ ಮನೆ. ಸೊ ಇಲ್ಲಿ ನಾನು ನಿಮಗೆ ಮುಂಚೆನೇ ಹೇಳಿದೆ, ಗುರುವಿಗೆ ಇಬ್ಬರು ಶಿಷ್ಯಂದರು. ಅಲ್ಲಿ ಬುಧ ಮತ್ತು ಶುಕ್ರ. ಬುಧನಿಗೆ ಒಂದು ಸ್ವಲ್ಪ ಕಂಫರ್ಟು ಜಾಸ್ತಿ, ಅಂದರೆ ಅವನೊಂದು ಸ್ವಲ್ಪ ಸುಖ ಪುರುಷ. ಅವನು ಆರಾಮಾಗಿರ್ತಾನೆ, ಸ್ವಲ್ಪ ಸಣ್ಣ ಹುಡುಗ, ಎಲ್ಲರೂ ಕೇರ್ ಮಾಡ್ತಾರೆ. ಅವನೊಂದು ಸ್ವಲ್ಪ ಕಲಿಯೋದ್ರಲ್ಲಿ ಹಿಂದೆ ಇರ್ತಾನೆ. ಆದರೆ ಸಿಕ್ಕಾಬಟ್ಟೆ ಟೆಕ್ನಿಕಲಿ ತುಂಬ ಫಾರ್ವರ್ಡು. ನಿಮಗೆ ಇನ್ನೂ ಸ್ಟ್ರೈಟಾಗಿ ಡಿಫ್ರೆನ್ಸ್ ಹೇಳಬೇಕು ಅಂತ ಅಂದರೆ, ನಾವು AI ಅಥವಾ ಒಂದು ಮಿಷಿನರೀಸ್ನ ಯೂಸ್ ಮಾಡಿಕೊಂಡು ಪ್ರೊಡ್ಯೂಸ್ ಮಾಡೋವಂಥ ಸೌಂಡು ಅಥವಾ ಮ್ಯೂಸಿಕ್ ಏನಿದೆಯಲ್ಲ ಅದು ಬುಧ. ಅದೇ ನಾವು ಒಂದು ಕೊಳಲು, ಡ್ರಮ್ಮು ಈ ಥರ ಹಿಡ್ಕೊಂಡು ಒಂದು ನ್ಯಾಚುರಲ್ಲಾಗೆ ನಾವು ಮ್ಯೂಸಿಕ್ ಏನು ಪ್ರೊಡ್ಯೂಸ್ ಮಾಡ್ತೀವಲ್ಲ ಅದು ಶುಕ್ರನ ಅಂಶ. ಇದಿಷ್ಟೇ ವ್ಯತ್ಯಾಸ ಬುಧನಿಗೂ ಶುಕ್ರನಿಗೂ. ಇನ್ನೊಂದು, ಶುಕ್ರನಿಗೂ ಹಾಗೂ ಬುಧನಿಗೂ ಇರೋಂಥ ಮೇಜರ್ ಡಿಫ್ರೆನ್ಸು ನಿಮಗೆ ಅರ್ಥ ಆಗೋ ಥರ ಒಂದು ಹೇಳ್ಬಿಡ್ತೀನಿ. ಇತ್ತೀಚೆಗೆಲ್ಲ AI ಡ್ರಾಯಿಂಗ್ಸ್ ಅಂತ ನೀವು ತುಂಬ ಕೇಳಿರ್ತೀರ. ಕಂಪ್ಯೂಟ್ರಲ್ಲಿ ನಾವೇನೋ ಟೈಪ್ ಮಾಡಿದರೆ ಅದೇ ಥರ ಡ್ರಾಯಿಂಗ್ ಬರುತ್ತಂತೆ ಅಂತ ಕೇಳಿರ್ತೀರ. ಇದು ಬುಧನ ಅಂಶ. ಯಾರೋ ಒಬ್ಬ ಆರ್ಟಿಸ್ಟು ಕೂತ್ಕೊಂಡು ನೀಟಾಗಿ ಪೇಂಟ್ ಮಾಡ್ತಾ ಇದ್ದಾನೆ ಅಂದರೆ ಅದು ಶುಕ್ರನ ಅಂಶ. ಈ ಥರ ಇರುವಂತಹ ಶುಕ್ರ ಹೋಗಿ ಬುಧನ ಮನೇಲಿ ಕೂತಾಗ, ಹೋಗಿ ಅವ್ರ ಫ್ರೆಂಡ್ ಮನೇಲಿ ಕೂತಾಗ ಏನಾಗುತ್ತೆ, ಅವನೊಂದು ಸ್ವಲ್ಪ ಕಂಫರ್ಟ್ ಜಾಸ್ತಿ ಅಲ್ವಾ. ಬಿಡೋ ಏನು ಓದ್ತೀಯಾ, ಬಿಡೋ ಏನು ಮಾಡ್ತೀಯಾ ಅಂತ ಈ ಥರ ಒಂದು ಸ್ವಲ್ಪ ಹಿಂದಕ್ಕೆ ಕೆಳೆಯೋದು ಜಾಸ್ತಿ ಬುಧ. ಬುಧನಿಗೆ ಎಲ್ಲೇ ಇದ್ದರೂ ಕೂಡ ಇಡೀ ರಾಶಿ ಕುಂಡಲಿಯಲ್ಲಿ ಒಂದು ಕನ್ಯಾ ರಾಶಿ ಮೇಲೆ ಒಂದು ಹಿಡ್ತಾ ಇರುತ್ತೆ. ಅಲ್ಲಿ ಯಾವ ಗ್ರಹ ಬಂದರೂ ಕೂಡ ಬುಧನ ಮಾತು ಕೇಳಬೇಕಾಗತ್ತೆ. ಶುಕ್ರನಿಗೆ ತುಂಬ ಆಸೆ ಹಾಡು ಹೇಳೋಕ್ಕೆ, ಡ್ಯಾನ್ಸ್ ಮಾಡೋಕ್ಕೆ, ಅವ್ನ ಕಲೆನ ತೋರಿಸೋದಕ್ಕೆ, ಇದೆಲ್ಲ ತುಂಬ ಆಸೆ. ಆದರೆ ಬುಧ ಅದಕ್ಕೆ ಅಲೋ ಮಾಡಲ್ಲ. ಬಿಡಲು ಏನು ಹಾಡು ಹೇಳ್ತೀಯಾ,
ಕೇಳೋಕ್ಕಾಗಲ್ಲ ಅಂತ ಒಂಥರ ಏನೋ ಒಂದು ಮಾತು ಅಂದ್ಬಿಡೋದು. ಅಲ್ಲಿ ಒಂದು ಸ್ವಲ್ಪ ಶುಕ್ರನಿಗೆ ಬೇಜಾರಾಗುತ್ತೆ, ಅಲ್ಲಿ ಒಂದು ಸ್ವಲ್ಪ ಡಿಪ್ರೆಸ್ ಆಗ್ತಾನೆ. ಫ್ರೆಂಡ್ ಮನೆಗೆ ಹೋಗಿ ಒಂದು ಸ್ವಲ್ಪ ಡಿಪ್ರೆಸ್ ಆಗೋದ್ರಿಂದ ಅಲ್ಲಿ ಒಂದು ಸ್ವಲ್ಪ ಶುಕ್ರನ ನೀಚ ಅಂತ ಕರಿತೀವಿ. ಸೊ ಯಾವೆಲ್ಲ ಕಾರಣಗಳಿಗೆ ಶುಕ್ರ ಕನ್ಯಾ ರಾಶಿಯಲ್ಲಿ ನೀಚ ಆಗ್ತಾನೆ ಅಂತ ನೀವು ತಿಳ್ಕೊಂಡ್ರಿ ಅಲ್ವಾ? ನಿಮಗೆ ಒಂದು ಲೆಕ್ಕಕ್ಕೆ ಅರ್ಥ ಆಯಿತು ಅಂತ ಅಂದ್ಕೊತೀನಿ. ನಾನು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಜೊತೆ ಬರ್ತೀನಿ. ಅಲ್ಲಿವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಮಸ್ಕಾರ, ಧನ್ಯವಾದ.